ರಕ್ಕಸಪುರದೋಳ್ ರಾಜ್ವಿ ಶೆಟ್ಟಿ ಪೊಲೀಸ್ ಪಾತ್ರದಲ್ಲಿ ಎಬ್ಬರಿಸವ್ರೆ ಧೂಳ್. ಸಿನಿಮಾ RR ಥ್ರಿಲ್ಲರ್ ಮೂವಿ. ಓಕೆನಾ. ಸಿನಿಮಾ RR ಥ್ರಿಲ್ಲರ್, ರಾಜ್ವಿ ಶೆಟ್ಟಿ ದ ರೂಲರ್ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ ರಾಜ್ವಿ ಶೆಟ್ಟಿ ಒಂಥರ ಸೈಕೋ, ಒಂದು ಒಳ್ಳೆ ಆ್ಯಕ್ಷನ್ ಮಾಡಿದ್ದಾರೆ. ಈಗ ನಾವು ಡಿ ಬಾಸ್ ಅಂದರೆ ಒಂದು ಲೆವೆಲ್ಗೆ ಯೋಚನೆ ಮಾಡ್ತೀವಿ, DS ಬಸ್ ಅಂದರೆ ಒಂದು ಲೆವೆಲ್ಗೆ ಯೋಚನೆ ಮಾಡ್ತೀವಿ. ಸೊ ಹಾಗಾಗಿ ನಾನು ರಾಜ್ವಿ ಶೆಟ್ಟಿಗೆ ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಅವ್ರ ಸಿನಿಮಾ ನೋಡಿದ್ರೆ ಯಾವ ರೇಂಜಲ್ಲಿ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆ ರೇಂಜ್ ನನಗೆ ತೃಪ್ತಿಯಾಗಿದೆ. ಸಿನಿಮಾ ಸಖತ್ತಾಗಿ ಮಾಡಿದರೆ, ಕಡಿಮೆ ಬಜೆಟ್ ಅಂದರೆ ಅವರು ಕಾಸ್ಟ್ಲಿ ಆಗೋದಿಲ್ಲ, ನಮಗೂ ಕಾಸ್ಟ್ಲಿ ಮಾಡೋದಿಲ್ಲ ಇವತ್ತು ದುನಿಯಾದಲ್ಲಿ, GST ದುನಿಯಾದಲ್ಲಿ. ಸೊ ಹಂಗಾಗಿ ಆ ಸಿನಿಮಾದಲ್ಲಿ ಏನಂದರೆ ಈಗ ಮೈಂಡ್ ನಮ್ಗೆ ಒಂಥರ ಸ್ಟ್ರಕ್ ಆಗಿರುತ್ತೆ. ಆ ಸ್ಟ್ರಕ್ಕು ಇಲ್ಲಿ ಬಂದರೆ ರಿಪೇರ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಸಿನಿಮಾ ನೋಡ್ತಾ ಇದ್ದರೆ ಊಹೆ ಮಾಡೋಕ್ಕಾಗಲ್ಲ, ಏನಾಗುತ್ತೆ ಊಹೆ ಏನೋ ಒಂದು ಮಾಡಿರ್ತೀವಿ, ಮೋಸ್ಟ್ಲಿ ಇದಾಗ್ಬೋದಾ ಅಂತೇಳಿ. ಅದಾಗೋದಿಲ್ಲ. ಅದಕ್ಕೆ ಹತ್ತರಷ್ಟು ಡಿಫ್ರೆಂಟಾಗಿ ಏನೋ ಒಂದು ಕೊಟ್ಟಿದ್ದಾರೆ. ಹೇಳ್ಬೇಕಂದ್ರೆ ರವಿ ಸಾರಂಗ್ ಅವರು ಒಂದು ಡಿಫ್ರೆಂಟ್ ಕತೆಗೆ ಇದು ಮಾಡಿದ್ದಾರೆ. ರವಿ ವರ್ಮನ್ ಒಳ್ಳೆ ಸಿನಿಮಾಗೆ ಇದು ಮಾಡಿದ್ದಾರೆ. ಮತ್ತು ಅರ್ಜುನ್ ಜನ್ಯ ಅವರು ಒಂದು ಮ್ಯೂಸಿಕ್ ಮಾತ್ರ ಸಖತ್ತಾಗಿ ಹೊಡೆದವ್ರೆ. ಇನ್ನು ವಿಲನ್ ಯಾರೋ ಗೊತ್ತಿಲ್ಲ, ನಾವೆಲ್ಲೂ ನೋಡಿಲ್ಲ ಅಂತ ಅನಿಸುತ್ತೆ. ವಿಲನ್ ಮಾತ್ರ ಸೂಪರ್ ಆ್ಯಕ್ಷನ್ ಮಾಡೋಣ, ಒಂದು ಹೊಸ ಪ್ರತಿಭೆ ಅಂತ ಹೇಳ್ಬೋದು. ಸೊ ಒಟ್ಟಲ್ಲಿ ಹೇಳ್ಬೇಕಂದ್ರೆ ಸಿನಿಮಾ ಚೆನ್ನಾಗಿದೆ. ಬಟ್ ಯಾಕೋ ತುಂಬ ಕಾಲಿತ್ತು, ಯಾಕಂತೇಳಿ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ಶುಕ್ರವಾರ ಇವತ್ತಿನ ಯಾವುದೇ ಹಬ್ಬ ಅಥವಾ ಹಾಲಿಡೇ ಇಲ್ಲ. ರಾಜ್ವಿ ಶೆಟ್ಟಿ ಅವರ ಆಕ್ಷನ್ಗೆ ಜೈ ಸರ್. ಚೆನ್ನಾಗಿದೆ ಮೇಡಮ್. ಮಲಯಾಳಂ ಪಿಕ್ಚರ್ ನೋಡೋಕ್ಕಿಂತ ಇದು ತುಂಬ ಚೆನ್ನಾಗಿದೆ. ಮಲಯಾಳಂ ಮೀರ್ಸ್ ಅಂತ ಥ್ರಿಲ್ಲರ್ ಒಂದು ಸೆಗಣೆ ಚೆನ್ನಾಗೂ ಥ್ರಿಲ್ಲರ್ ಇದೆ. ಓಕೆ, ಮಲಯಾಳಂ ಮೂವಿ ನೋಡ್ತಾ ಇದ್ದೀವಿ, ಥ್ರಿಲ್ಲರ್ ಮೂವಿ. ಆದರೆ ಕನ್ನಡದಲ್ಲಿ ಈ ಥರ ಬರ್ತದೆ ಅಂದ್ರೆ ಮತ್ತು ಮಂಗಳೂರು ಸ್ಟೈಲ್ ಚೆನ್ನಾಗಿದೆ. ಥ್ಯಾಂಕ್ಸ್. ರಕ್ಕಸಪುರದೋಳ್ ಮೂವಿ ತುಂಬ ಅದ್ಭುತವಾಗಿ ಬಂದಿದೆ. ಸಸ್ಪೆನ್ಸು, ಥ್ರಿಲ್ಲರು, ಆಮೇಲೆ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಬಂದು ಎಂಜಾಯ್ ಮಾಡ್ಬೋದು ಥಿಯೇಟ್ರಲ್ಲಿ. ಅಂಥ ಸಿನಿಮಾ ಇದು. ಎಲ್ಲ ಬಂದು ಥಿಯೇಟ್ರಲ್ಲಿ ಬಂದು ನೋಡಲಿ ಅಂತ ನಾನು ಕೇಳ್ಕೊತೀನಿ. ಸೂಪರಾಗಿದೆ, ಎಂಜಾಯ್ ಮಾಡಿ. ರಕ್ಕಸಪುರದೋಳ್ ಚೆನ್ನಾಗಿದೆ ಮೂವಿ. ಮೆಂಟಲ್ ಕ್ಯಾರೆಕ್ಟರ್ ಅಂತೂ ವಿಲನ್ದು ಸಕ್ಕತ್ತಾಗಿದೆ. ರಾಜ್ವಿ ಶೆಟ್ಟಿ ಅವ್ರದ್ದಂತೂ ಇನ್ನು ನೆಕ್ಸ್ಟ್ ಲೆವೆಲ್ ಮೂವಿ. ಆ ಮಗುದಾಗಲಿ ಸಕ್ಕತ್ತಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಮೂವಿ. ಸೂಪರ್ ಮೂವಿ. ಚೆನ್ನಾಗಿದೆ, ಎಲ್ಲರೂ ನೋಡ್ರಿ. ಯಾಕಂದ್ರೆ ಈಗ ಥಿಯೇಟರ್ ನೋಡಿದ್ರೆ ಚಲೋ ಅನಿಸ್ತೈತಿ. ಅಲ್ಲೇ ಬಂದು ನೋಡಿದ್ರೇ ನಿಮ್ಗೆ ಗೊತ್ತಾಗೋದು ಸಸ್ಪೆನ್ಸ್ ಏನಿದೆ ಮತ್ತು ಯಾವ ಥರ ಓಡುತ್ತೆ ಇದು ಪಿಕ್ಚರ್. ನೀವು ನೋಡಿದ್ರೆ ನೀವು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಮಗಳು ಇದ್ರಾಗ ಭಾಗವಹಿಸಿದ್ದಾಳೆ, ಚೆನ್ನಾಗಿ ಮಾಡಿದ್ದಾಳೆ. ಆಕಿನೂ ಇಷ್ಟು ದಿವಸ ಮಾಡಿದ್ದಕ್ಕೆ ಫಲ ಸಿಗ್ತಿದ್ದೆ. ನಿಮ್ಮ ಮಗಳು ಹಾಂ, ನಮ್ಮ ಮಗಳಿದ್ದಾರೆ. ಸೌಮ್ಯ ಹೀರೋಯಿನ್. ಕನ್ನಡದಲ್ಲಿ ಇಂಥ ಮೂವಿ ರೀಸೆಂಟ್ ಡೇಸಲ್ಲಿ ಯಾವುದು ಬಂದಿಲ್ಲ. ಸೊ ಇದೊಂಥರ ಡಿಫ್ರೆಂಟ್ ಆಗಿರೋ ಮೂವಿ. ಹೆಂಗೆ ನಿಮಗೆ ಚೆನ್ನಾಗಿರ್ಬೋದು ಅಂತ? ಹೌದು, ಚೆನ್ನಾಗಿದೆ. ಅಲ್ಲ, ಸ್ಟೋರಿ ಕೇಳಿದಾಗ ಈಗ ನಿಮ್ಮ ಮಗಳು ಬಂದು ನಿಮ್ಮ ಸ್ಟೋರಿ ಹೇಳಿರ್ತಾರಲ್ಲ, ಸ್ಟೋರಿ ಏನೂ ಹೇಳಿಲ್ಲ. ಯಾಕಂದ್ರೆ ಸಸ್ಪೆನ್ಸ್ ಇರುತ್ತೆ ಅಲ್ಲ ಅದು. ನಾನು ಹೇಳ್ತಿರೋದು, ನಿಮ್ಮ ಮಗಳನ್ನ ಕಾಸ್ಟ್ ಮಾಡಿದ್ರಲ್ವಾ, ಅವಾಗ ನಿಮ್ಮ ಮಗಳು ಬಂದು ನಿಮ್ಮ ಹತ್ರ ಹೇಳಿರ್ತಾರಲ್ವಾ ಈ ಥರ ಮೂವಿ ಇದೆ ಹೇಗೆ ಅಂತ. ನಿಮ್ಗೆ ಅವ ಅನ್ಸಿಲ್ವಾ ಇದೊಂಥರ ಡಿಫ್ರೆಂಟ್ ಆಗಿದೆ ಮೂವಿ, ಹಿಟ್ ಆಗುತ್ತೋ ಇಲ್ವೋ ಏನು ಅಂತೆಲ್ಲ ಡೌಟ್ ಬರಲಿಲ್ವಾ? ಅನಿಸಿತ್ತು, ಬಟ್ ಸ್ಟೋರಿ ಇದೆಯಲ್ಲ, ಅದು ಸಸ್ಪೆನ್ಸ್ ಇದೆಯಲ್ಲ, ಸಸ್ಪೆನ್ಸ್ ಇದ್ರೇ ಚಲೋ ಇರೋದು ಯಾವುದು ಅದ್ರಲ್ಲಿ. ಮತ್ತು ಜನರಿಗೆ ಹಂಗೆ ಸಸ್ಪೆನ್ಸ್ ಇರಬೇಕು, ಏನಾಗತ್ತೆ ಮತ್ತು ಲಾಸ್ಟರ ಒಂಥರ ಲಾಸ್ಟ್ ಏನಿದೆಯಲ್ಲ ಅದು ಭಾಳ ಒಂಥರ ಇದೆ. ಮತ್ತು ಅಂದರೆ ವಿಲನ್ ಅಂತ ಅದು ಗೊತ್ತಾಗಲಿಲ್ಲ, ಯಾರಂತ ಒಟ್ಟು ಪೂರ ಗೊತ್ತಾಗಂಗಿಲ್ಲ, ಲಾಸ್ಟಿಗೆ ಗೊತ್ತಾಗೋದು. ಅದಕ್ಕೆ ಪೂರ ನೋಡಿದ್ರೇ ಗೊತ್ತಾಗೋದು. ಥ್ಯಾಂಕ್ ಯು. ಹೇಳಿ ಸರ್, ಹೇಗೆ ಅನಿಸ್ತು ಮೂವಿ ನೋಡಿ? ಮೇಡಮ್, ಮೂವಿ ಅಂತೂ ಅಮೇಝಬಲ್ ಆಗಿದೆ. ಥ್ರಿಲ್ಲರ್ ಮೂವಿ. ಜನಗಳು ನಮ್ಮನ್ನು ಆಶೀರ್ವದಿಸಬೇಕು. ಹೊಸ ತಂಡ, ಹೊಸ ಪೀಳಿಗೆ, ಇನ್ನೆಲ್ಲ ನಾವು ಜನಗಳು ಬಂದುಬಿಟ್ಟಿದ್ದೀವಿ. ನಾನು ಇದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೀನಿ, MLA ಕ್ಯಾರೆಕ್ಟ್ರು. ನಮ್ಮ ರವಿ ವರ್ಮ ಅವರು ನಾವು ಫ್ರೆಂಡು, ಅವರಿಂದ ಆಮೇಲೆ ನಮ್ಮ ರವಿಯಿಂದ ನಮ್ಗೆ ಸಿಕ್ಕಿದೆ ಚಾನ್ಸು. ಇನ್ನು ಆಲ್ ದ ಬೆಸ್ಟು. ಜನಗಳು ಹೇಳ್ಬೇಕು ಮೇಡಮ್. ಥ್ಯಾಂಕ್ ಯು ಮೇಡಮ್. ಕನ್ನಡದಲ್ಲಿ ಈ ಥರ ಮೂವಿಗಳು ನಾನು ನೋಡಿರೋ ಮಟ್ಟಿಗೆ ಇದರೊಂದು ಕಾಯಿಲೆ ಇರುವಂಥದ್ದು, ಸ್ಕಿಜೋಫ್ರೆನಿಯಾ ಕಾಯಿಲೆ ಬಗ್ಗೆ ಯಾವುದೂ ಬಂದಿಲ್ಲ ಮೇಡಮ್. ಅದರಲ್ಲಿ ನಮ್ಮ ವಿಲನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ, ರಾಜು ಶೆಟ್ಟಿ ಆಗಲಿ ಎಲ್ಲರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನು ಜನಗಳು ಹೆಂಗೆ ತೊಗೊಂಡೋಗ್ತಾರೆ ಅವ್ರ ಮೇಲೆ ಬಿಟ್ಟಿದ್ದು ಮೇಡಮ್, ನಾವು ಇನ್ನೇನು ಇಲ್ಲ. ಥ್ಯಾಂಕ್ ಯು ಮೇಡಮ್. ಏನು ಹೆಸರು ನಿಮ್ಮದು? ಗೊಂಬೆ. ಗೊಂಬೆ. ರಿಯಲ್ ಹೆಸರು ಗೊಂಬೆನಾ? ರಿಯಲ್ ಹೆಸರು ಗೊಂಬೆ, ಮೂವಿನಲ್ಲಿ ಬೆಳ್ಳಿ. ಹೌದು. ಓಕೆ, ಹೇಗೆ ಅನಿಸ್ತು ಫುಲ್ ಮೂವಿ ನೋಡಿ? ತುಂಬ ಖುಷಿ ಆಯಿತು. ತುಂಬ ಸಸ್ಪೆನ್ಸ್ ಇದೆ, ಹಾರರ್ ಇದೆ, ತುಂಬ ಭಯ ಆಯಿತು. ಹೌದಾ? ಮೂವಿ ಇದು ಶೂಟಿಂಗ್ ಎಲ್ಲ ಮಾಡಬೇಕಾದ್ರೆ ನಿಮ್ಗೆ ಅನ್ಸಿತ್ತಾ ಈ ಥರ ಇರುತ್ತೆ ಮೂವಿ ಅಂತ? ಇಲ್ಲ, ಗೊತ್ತಿರಲಿಲ್ಲ. ಅದು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಇಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಓಕೆ, ಯಾವ ಕ್ಲಾಸು? ಸೆಕೆಂಡ್ ಕ್ಲಾಸ್.
ಸೆಕೆಂಡ್ ಕ್ಲಾಸ್ಗೆ ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದೀರಾ, ಆಕ್ಟಿಂಗ್ ಕ್ಲಾಸ್ ಏನಾದ್ರು ಹೋಗ್ತಿದ್ದೀರಾ? ಇಲ್ಲ ಮತ್ತೆ ಹೆಂಗ್ ಬರುತ್ತೆ ಇಷ್ಟು ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಕ್ಕೆ? ಇಲ್ಲ, ನಾನು ನಮ್ಮ ಸೂಪರ್ ಸ್ಟಾರ್ ತಿಳ್ಕೊಂಡಿದ್ದೆ. ಅಲ್ಲಿ ನಾರ್ಮಲ್ ಆಗಿ ಮುಂದೆ ನನಗೆ ಆ್ಯಕ್ಟಿಂಗ್ ಬಗ್ಗೆ ನನಗೆ ಓವರ್ ಆಲ್ ಹೇಗೆ ಅನಿಸ್ತು ಆಕ್ಟಿಂಗ್ ಮಾಡಿ ಮತ್ತೆ ಮೂವಿ ನೋಡಿ ಎಲ್ಲ? ತುಂಬ ಖುಷಿ ಆಯಿತು. ಯಾವುದಲ್ಲೂ ಇಷ್ಟು ಡೈಲಾಗ್ ಇರಲಿಲ್ಲ, ಬಟ್ ಇದರಲ್ಲಿ ಫುಲ್ಲು ದೊಡ್ಡ ಡೈಲಾಗ್ ಇದೆ. ಬಟ್ ಈ ಫಿಲಮ್ ತುಂಬ ಬೆಸ್ಟ್ ಫಿಲಮ್. ಐ ಲೈಕ್ ಇಟ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.